ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಈಗಾಗಲೇ ನೀವು ಎಚ್ಚರಗೊಂಡು ನಿಮ್ಮ ಕಾಲಕೃತ್ಯಗಳೆಲ್ಲ ತೀರಿಸಿಕೊಂಡು ದೇವರ ವಾಕ್ಯವನ್ನು ಓದಿ ಆತನ ವಾಕ್ಯವನ್ನು ಪಠಿಸಿ ಮತ್ತೊಮ್ಮೆ ದೇವರ ವಾಕ್ಯ ಧ್ಯಾನಿಸಲು ಸಿದ್ಧರಾಗಿದ್ದೀರಿ ಎಂದು ನಾನು ನಂಬುತ್ತೇನೆ. ಒಂದು ವೇಳೆ ರಾತ್ರಿ ತಡ ಮಾಡಿ ಮಲಗಿ ಈಗ ತಾನೇ ಎದ್ದಿರೋದಾದರೆ ತಕ್ಷಣವೇ ಕೆಲಸದಲ್ಲಿ ತೊಡಗಬೇಡಿರಿ, ಕರ್ತನಿಗೆ ಸಮಯ ಕೊಡಿರಿ. ನೀವೊಂದು ವೇಳೆ ಇತರ ದೇಶದಿಂದ ವೀಕ್ಷಿಸಿ ನಿಮಗೆ ಇದು ಬೇರೆ ಸಮಯವಾದರೂ ಕೂಡ ಬನ್ನಿರಿ, ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಮ್ಮನ್ನು ರಕ್ತ ಕೊಟ್ಟು ಕೊಂಡುಕೊಂಡಿದ್ದೀರಲ್ಲವೇ, ಆರಿಸಿಕೊಂಡಿದ್ದೀರಲ್ಲವೇ, ನಿಮ್ಮ ಸ್ವಕೀಯ ಪ್ರಜೆಗಳನ್ನಾಗಿ ನಮ್ಮನ್ನು ಮಾಡಿಕೊಂಡಿದ್ದೀರಲ್ಲವೇ. ನಾವು ನಿಮ್ಮ ದೃಷ್ಟಿಯಲ್ಲಿ ಎಷ್ಟು ಅಮೂಲ್ಯರಾಗಿದ್ದೇವೆಂದು ಈ ದಿನ ಗುರುತಿಸಲು ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕೆಂದು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಾವು ಯಾರಾಗಿದ್ದೇವೆ? ಮನುಷ್ಯರು ಅಂತ ಹೇಳಬೇಡಿ, ದೇವರಿಂದ ವಿಮೋಚಿಸಲ್ಪಟ್ಟವರಾಗಿದ್ದೇವೆ. ಅಷ್ಟಕ್ಕೂ ಕರ್ತನಾದ ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದೀರಾ? ದೀಕ್ಷಾಸ್ನಾನ ಹೊಂದಿದ್ದೀರಾ? ಆತನು ನಿಮ್ಮ ಸ್ಥಾನದಲ್ಲಿ ನಿಮಗಾಗಿ ಮರಣ ಹೊಂದಿದ್ದಾನೆಂದು ನಂಬುತ್ತಾ ಇದ್ದೀರಾ? ಹಾಗಾದರೆ ನೀವು ದೇವರ ಸ್ವಕೀಯ ಪ್ರಜೆಗಳು ಎನ್ನುವಂಥದ್ದನ್ನು ಗುರುತಿಸಿರಿ. ನಮ್ಮ ಜೀವಿತ ವ್ಯತ್ಯಾಸಕರವಾಗಿದೆ. ಭಕ್ತಿ ಹೊರತೋರುವಿಕೆಯಂತೆ ಲೋಕದಲ್ಲಿ ಮನುಷ್ಯರು ತೋರಿಸಿಕೊಳ್ತಾರೆ. ಆದರೆ ಭಕ್ತಿ ಅಂದರೆ ನಾವು ಧರಿಸುವಂತಹ ವಸ್ತ್ರಗಳಲ್ಲಾಗಲಿ ಮುಖದ ಮೇಲೆ ಹಾವಭಾವ ತೋರಿಸುವಂಥದ್ದಲ್ಲ, ಆದರೆ ಅನುದಿನದ ಜೀವಿತದಲ್ಲಿ ನಮ್ಮ ನಡವಳಿಕೆಯಲ್ಲಿ ತೋರಿಸಬೇಕಾಗಿದೆ. ಹೇಗೆ ನಾವು ರಿಯಾಕ್ಟ್ ಆಗ್ತಿದ್ದೇವೆ, ನಮ್ಮ ಪ್ರತಿಸ್ಪಂದನೆಯ ಮೇರೆಗೆ ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಎದುರಿಸುತ್ತಿದ್ದೇವೆ ಎನ್ನುವುದರ ಮೇರೆಗೆ ನಮ್ಮ ಭಕ್ತಿಯ ಸ್ಥಿರತೆಯನ್ನು ನಾವು ಗುರುತಿಸಿಕೊಳ್ಳುತ್ತೇವೆ. ಬಹಳಷ್ಟು ಜನ ಭಕ್ತಿಯ ವೇಷ ಹಾಕುತ್ತಾರೆ, ಆದರೆ ಭಕ್ತಿ ಮಾರ್ಗ ಅನುಸರಿಸುವಂಥದ್ದಾಗಿದೆ. ನಮ್ಮ ಯೇಸು ನಮಗೆ ಕಲಿಸಿಕೊಟ್ಟಿರೋದು ಅನುಸರಣೆ ಮಾಡಬೇಕಾದ ಭಕ್ತಿ, ದ ಲೈಫ್ ಸ್ಟೈಲ್. ಹೌದಲ್ಲವೋ? ಈ ದಿನ ಶುಕ್ರವಾರ ನಿಮ್ಮ ಸಭೆಗಳಲ್ಲಿ ಉಪವಾಸ ಪ್ರಾರ್ಥನೆವಿದ್ದರೆ ಹೋಗಿರಿ. ಸಭೆಯಾಗಿ, ದೇವರ ಮಕ್ಕಳಾಗಿ, ದೇವರ ರಕ್ತದಿಂದ ತೊಳೆಯಲ್ಪಟ್ಟು ವಿಮೋಚಿಸಲ್ಪಟ್ಟವರಾಗಿ ಕನಿಷ್ಠ ವಾರಕ್ಕೆ 1-2 ದಿವಸ ಉಪವಾಸವಿದ್ದು ಪ್ರಾರ್ಥಿಸುವಂಥದ್ದು ನಮಗೆಷ್ಟೋ ಮೇಲುಕರ, ಸಭೆಗೂ ಎಷ್ಟೋ ಆಶೀರ್ವಾದಕರ, ಲೋಕಕ್ಕೆಲ್ಲ ಎಷ್ಟೋ ಆಶೀರ್ವಾದಕರವಾಗಿ ಇರುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಆದುದರಿಂದ ನೀವು ಸಮಾಧಾನವೆಂಬ ಬಂಧನದಿಂದ, ಯಾವ ಬಂಧನವಿದು? ಸಮಾಧಾನವೆಂಬ ಬಂಧನ, ಅನುಬಂಧ. ನಾವು ಒಬ್ಬರೊಂದಿಗೆ ಒಬ್ಬರು ಸಮಾಧಾನದಿಂದಿರಬೇಕು, ಐಕ್ಯತೆಯುಳ್ಳವರಾಗಿರಬೇಕು. ಆತ್ಮನಿಂದುಂಟಾಗುವ ಐಕ್ಯತೆ ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಐಕ್ಯತೆ, ಸಮಾಧಾನ ಎಲ್ಲಿರುತ್ತದೋ ಅಲ್ಲಿ ಆನಂದ, ಸಂತೋಷ, ಅಭಿವೃದ್ಧಿ ಇರುತ್ತೆ ಪ್ರಿಯರೇ. ಐಕ್ಯತೆಯನ್ನು ಹಾಳು ಮಾಡುವ ಶಕ್ತಿಗಳು ಈ ದಿನ ವಿಸ್ತರಿಸುತ್ತಿವೆ. ಜಾತಿ, ಕುಲ, ಮತಭೇದಗಳಿಂದ, ವಿಭೇದಗಳಿಂದ, ಕುಟುಂಬಗಳಲ್ಲಿರುವ ಭೇದಗಳು, ವಿಭೇದಗಳು, ಇವನ್ ದೇವರ ಮಕ್ಕಳಲ್ಲಿಯೂ ಕೂಡ ಭಿನ್ನಾಭಿಪ್ರಾಯವುಳ್ಳಂತಹ ಮನುಷ್ಯರು ಚದುರಿಸಿ ಬಿಡುವಂಥದ್ದು ದೇವರ ಸನ್ನಿಧಿಯನ್ನು ಕಳೆದುಕೊಳ್ಳುವುದಕ್ಕೆ ಕಾರಣವಾಗುತ್ತಿದೆ. ಅದಕ್ಕಾಗಿಯೇ ವಿಶ್ವಾಸಿಗಳಾಗಿರುವ ನಾವು ಸಮಾಧಾನ ಬಂಧನದಿಂದ ಕಟ್ಟಲ್ಪಟ್ಟವರಾಗಿ ಐಕ್ಯತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಆಸಕ್ತಿಯುಳ್ಳವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಬೇಕು. ಖಚಿತವಾಗಿಯೂ ಒಬ್ಬರಿಗೊಬ್ಬರು ನೋವುಂಟು ಮಾಡುತ್ತೇವೆ, ಒಬ್ಬರಿಗೊಬ್ಬರು ಅಭ್ಯಂತರಕರವಾಗಿರ್ತೇವೆ, ಒಬ್ಬರಿಗೊಬ್ಬರು ತಿಳಿದೋ ತಿಳಿಯದೆಯೋ ಅವರಿಗೆ ಬಾಧೆ ಉಂಟು ಮಾಡುತ್ತೇವೆ, ಭಾರಕರವಾಗಿರುತ್ತೇವೆ. ಆದರೆ ಪ್ರೀತಿ ನಮ್ಮಲ್ಲಿ ಇರುವಾಗ ಪ್ರೀತಿ ಎಲ್ಲವನ್ನು ತಾಳಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲಾ ವಿಷಯಗಳಲ್ಲಿ ಅದು ಸ್ಥಿರವಾಗಿರುತ್ತದೆ. ಅದಕ್ಕೆ ದೇವರ ಪ್ರೀತಿ ನಮಗುಂಟಾಗುವಾಗ ನಮ್ಮ ಸಹೋದರರ ಲೋಪಗಳು ದೊಡ್ಡದಾಗಿ ಏನು ಕಾಣಿಸೋದಿಲ್ಲ. ದೇವರ ಪ್ರೀತಿಯು ಐಕ್ಯತೆಯನ್ನು ಹೆಚ್ಚಿಸುತ್ತದೆ. ಪ್ರೀತಿಯಲ್ಲಿ ನಾವು ಬೇರೂರಿಕೊಂಡಾಗ ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೆ ಅವಕಾಶ ಕೊಡಲ್ಲ. ವೇಗವಾಗಿ ಕ್ಷಮಿಸುತ್ತೇವೆ. ಸಹಿಸಿಕೊಳ್ಳುವಾಗ ಏನ್ ಕಳೆದುಕೊಳ್ಳುತ್ತೇವೆ ಹೇಳಿ? ಕೆಲವರು ನಮಗೆ ದುಃಖಪಡಿಸಬಹುದು, ಬಾಧೆಪಡಿಸಬಹುದು, ನಷ್ಟ ಉಂಟು ಮಾಡಬಹುದು. ಹೋಗ್ಲಿ ಬಿಡಿ, ನಾವು ಕೂಡ ಗೊತ್ತಾಗದಂತೆ ಅನೇಕರಿಗೆ ಬಾಧೆಪಡಿಸುತ್ತಿದ್ದೇವೆ, ನಷ್ಟ ಉಂಟು ಮಾಡ್ತಿದ್ದೇವೆ, ದುಃಖಪಡಿಸುತ್ತಿದ್ದೇವಲ್ಲವೇ? ನಾವೇ ಪರ್ಫೆಕ್ಟ್ ಅಂದುಕೊಳ್ಳುವುದಾದರೆ ಅದು ಅಜ್ಞಾನ. ಯಾವಾಗ ನಾನೊಬ್ಬನೇ ಪರ್ಫೆಕ್ಟ್ ಅಂದುಕೊಳ್ಳುತ್ತೇನೋ ಇತರರನ್ನೆಲ್ಲ ವಿಮರ್ಶಿಸುತ್ತೇವೆ. ನನ್ನಲ್ಲಿಯೂ ಕೂಡ ಬಲಹೀನತೆಗಳಿವೆ.
ಪ್ರತಿ ಮನುಷ್ಯನಲ್ಲಿಯೂ ಬಲಹೀನತೆಗಳಿವೆ. ಪ್ರತಿ ಮನುಷ್ಯ ವ್ಯತ್ಯಾಸವಾಗಿದ್ದಾನೆ. ಅವನಿಗೆ ಇಷ್ಟವಾದದ್ದು ನಿಮಗೆ ಇಷ್ಟವಿಲ್ಲದಿರಬಹುದು. ನೀವು ಮಾಡಿದ್ದು ಅವರು ಮಾಡದೇ ಇರಬಹುದು. ಈ ಐಕ್ಯತೆ ಉಂಟಾಗುವಾಗ ಒಬ್ಬರನ್ನೊಬ್ಬರು ಕ್ಷಮಿಸುವವರಾಗಿರೋದ್ರಿಂದ, ಪ್ರೀತಿಯುಳ್ಳವರಾಗಿರೋದ್ರಿಂದ, ಸಹಿಸಿಕೊಳ್ಳುವವರಾಗಿರೋದ್ರಿಂದ ನಾವು ಆಧ್ಯಾತ್ಮಿಕ ಜೀವಿತದಲ್ಲಿ ಮುಂದಕ್ಕೆ ಸಾಗಬಲ್ಲೆವು. ನೀವು ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟು ಆತ್ಮನಿಂದುಂಟಾಗುವ ಐಕ್ಯತೆ ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸುತ್ತಾ ನೀವು ಕರೆಯಲ್ಪಟ್ಟ ಕರೆಗೆ ತಕ್ಕಂತೆ ನಡೆದುಕೊಳ್ಳಿರಿ. ದೇವರು ನಮ್ಮನ್ನು ಕರೆದಿದ್ದಾರೆ. ಯಾಕೆ ಕರೆದಿದ್ದಾರೆ? ಈ ಲೋಕದಲ್ಲಿ ನಾವು ಸಾಕ್ಷಿಗಳಾಗಿರುವುದಕ್ಕಾಗಿ ಕರೆದಿದ್ದಾರೆ. ನಮ್ಮನ್ನು ಮಾಡೆಲ್ಸ್ ಅನ್ನಾಗಿ, ಮಾದರಿಯನ್ನಾಗಿಡುವುದಕ್ಕಾಗಿ ಕರೆದಿದ್ದಾರೆ. ಆತನ ಉನ್ನತವಾದ ಕರೆಗೆ ನಾವು ವಿಧೇಯರಾಗುವಾಗ ದೇವರಿಗೆ ಮಹಿಮೆ ಪಡಿಸುವವರಾಗಿರಬೇಕೆಂದು ದೇವರು ಕೋರಿಕೊಳ್ತಾರೆ. ಪಾಪದ ಕೊಳದಲ್ಲಿ ಮುಳುಗಿರುವ ನಮ್ಮನ್ನು ಹೊರಗೆ ತೆಗೆದು ಪರಿಶುದ್ಧಗೊಳಿಸಿ ಆತನ ಹೆಜ್ಜೆಯ ಜಾಡಿಯಲ್ಲಿ ನಾವು ನಡೆಯಬೇಕೆಂದು ಆತನು ಕೋರಿಕೊಳ್ಳುತ್ತಾನೆ. ಆದುದರಿಂದ ನೀವು ಕರೆಯಲ್ಪಟ್ಟ ಕರೆಗೆ ತಕ್ಕಂತೆ ನಮ್ಮನ್ನು ದೇವರು ಸುಮ್ಮನೆ ಕರೆಯಲಿಲ್ಲ ಪ್ರಿಯರೇ. ಏನೋ ಕೊಟ್ಟು ಕಳಿಸಲು ಕರೆಯಲಿಲ್ಲ. ಆತನು ನಮ್ಮನ್ನು ಉಪಯೋಗಿಸಲು ಕರೆಯುತ್ತಿದ್ದಾನೆ. ಆತನು ನಮ್ಮನ್ನು ಹೇಳಬೇಕಾದ್ರೆ ಅಪಾಯಿಂಟ್ ಮಾಡಿಕೊಳ್ತಿದ್ದಾನೆ. ಹೌದಲ್ಲವೇ? ಕೆಲವರು ಇಂಟರ್ವ್ಯೂಗಾಗಿ ಕಾಲ್ ಮಾಡಿದಾಗ ಯಾಕೆ ಕಾಲ್ ಮಾಡ್ತಾರೆ? ಅವರನ್ನು ಯಾಕೆ ಇಂಟರ್ವ್ಯೂ ಮಾಡ್ತಾರೆ? ಅವರನ್ನು ಯಾಕೆ ಸೆಲೆಕ್ಟ್ ಮಾಡ್ತಾರೆ? ಆ ರೀತಿ ಸೆಲೆಕ್ಟ್ ಮಾಡಿದವರಿಗೆ ಯಾಕೆ ಅವರು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ? ನೋಡಿ ಪ್ರಿಯರೇ, ಅದೇ ರೀತಿ ದೇವರು ನಮ್ಮನ್ನು ಕರೆದು, ನಮ್ಮನ್ನು ಆರಿಸಿಕೊಂಡು, ನಮ್ಮನ್ನು ಆತನ ಸಾಕ್ಷಿಗಳನ್ನಾಗಿ, ಆತನ ಪ್ರತಿನಿಧಿಗಳನ್ನಾಗಿ, ಆತನ ರಾಯಭಾರಿಗಳನ್ನಾಗಿ, ಆತನಿಗೆ ಮಹಿಮೆ ತರುವವರಾಗಿ, ವ್ಯತ್ಯಾಸಕರವಾದ ಜನಾಂಗವಾಗಿ, ಆಶ್ಚರ್ಯಕರವಾದ ಪ್ರಜೆಯನ್ನಾಗಿ, ವಕ್ರ ಜನರ ಮಧ್ಯದಲ್ಲಿ ಜ್ಯೋತಿಗಳಂತೆ ಪ್ರಕಾಶಿಸುವ ಹಾಗೆ ಕರೆದಿದ್ದಾರೆ. ಎಲ್ಲರಂತೆ ನೀವು ಸುಳ್ಳಾಡಿದ್ರೆ, ಎಲ್ಲರಂತೆ ನೀವು ಬೈದ್ರೆ, ಎಲ್ಲರಂತೆ ಜಗಳವಾಡುವುದಾದ್ರೆ, ಎಲ್ಲರಂತೆ ಅಸೂಯೆ ಪಟ್ರೆ, ಎಲ್ಲರಂತೆ ನೀವು ಇರುವಾಗ ಯೇಸುಕ್ರಿಸ್ತನ ಮಗುವಾಗಿ ಇರುವುದರಿಂದ ಪ್ರಯೋಜನವೇನು? ಅದಕ್ಕಾಗಿ ತಾನೇ ದೇವರ ನಾಮ ಈ ದಿನ ಅವಮಾನದ ಪಾಲಾಗ್ತಿರೋದು. ದೇವರು ಕರೆದ ಕರೆಗೆ ತಕ್ಕಂತೆ ನಾವು ಬದುಕಬೇಕು. ಮಾನಸಾಂತರ ಹೊಂದುವುದಕ್ಕಾಗಿ ಆತನು ನಮ್ಮನ್ನು ಕರೆಯುತ್ತಿದ್ದಾನೆ. ಮಾನಸಾಂತರ ಹೊಂದಿದವರನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ಆತನು ಕರೆಯುತ್ತಿದ್ದಾನೆ. ಪರಿಶುದ್ಧಪಡಿಸಿದವರನ್ನು ಆತನು ಉಪಯೋಗಿಸಿಕೊಳ್ಳಬೇಕೆಂದು ಕರೆಯುತ್ತಿದ್ದಾನೆ. ನಿಮ್ಮನ್ನು ಕರೆದ ಕರೆಗೆ ತಕ್ಕಂತೆ ದೀರ್ಘ ಶಾಂತಿಯಿಂದ ಕೂಡಿರುವ ಸಂಪೂರ್ಣ ವಿನಯದಿಂದ, ಸಾತ್ವಿಕತೆಯಿಂದಲೂ ನಡೆದುಕೊಳ್ಳಬೇಕು. ಅಬ್ಬಾ, ನೋಡಿ, ಈ ಮಾತುಗಳೆಲ್ಲ ಬೈಬಲಲ್ಲಿ ಓದುತ್ತಿದ್ದೇವೆ. ಆದರೆ ಎಷ್ಟು ಜನರಿಗೆ ಅರ್ಥವಾಗ್ತಿದೆ? ಎಷ್ಟು ಜನ ನಿಮ್ಮ ಜೀವಿತದ ಭಾಗವನ್ನಾಗಿ ಇದನ್ನು ಮಾಡಿಕೊಂಡಿದ್ದೀರಿ? ದೀರ್ಘ ಶಾಂತಿ. ನಾನು ಬಹಳ ತಾಳ್ಕೊಂಡೆ, ಇನ್ನು ತಾಳಿಕೊಳ್ಳಲಿಕ್ಕಾಗಲ್ಲ ಅನ್ನುವವನು ದೀರ್ಘ ಶಾಂತಿ ಉಳ್ಳವನಲ್ಲ. ಬಹಳಷ್ಟು ಸಾರಿ ಇವರನ್ನು ಕ್ಷಮಿಸಿದ್ದೇನೆ, ಇನ್ನು ಕ್ಷಮಿಸಲಿಕ್ಕಾಗಲ್ಲ ಎನ್ನುವವರು ದೀರ್ಘ ಶಾಂತಿ ಉಳ್ಳವರಲ್ಲ. ದೀರ್ಘ ಶಾಂತಿ ಅಂದ್ರೆ ಅದಕ್ಕೆ ನೋ ಫುಲ್ ಸ್ಟಾಪ್. ನಾವು ಹೆಚ್ಚಾಗಿ ಶಾಂತವುಳ್ಳವರಾಗಿ, ಪ್ರಶಾಂತವುಳ್ಳವರಾಗಿ, ಎಷ್ಟೋ ರೀತಿಯಲ್ಲಿ ಯೇಸುವನ್ನು ಹಿಂಸಿಸಿದರು, ನಿಂದಿಸಿದರು, ಅವಮಾನಿಸಿದರು, ವೇದಿಸಿದರು, ಬಾಧಿಸಿದರು, ಬಾಯಿ ತೆರಲಿಲ್ಲ. ನೋಡಿದಿರಲ್ಲವೇ? ಕೈಲಾಗದವನು ಆದನು ಅಂದ್ಕೊಳ್ತೀರಾ ಯೇಸು ಬಾಯಿ ತೆರೆಯೋದಕ್ಕೆ? ನೀವು ದೀರ್ಘ ಶಾಂತರಾಗಿ ಬಾಯಿ ತೆರೆಯದಿದ್ದರೆ ಕೈಲಾಗದವರಾಗಿದ್ದೀರಿ ಎಂದರ್ಥವೋ? ಆಗ ಅವರು ಅಂದ್ಕೊಳ್ಳುತ್ತಿರುವುದಕ್ಕೆ ನೀವೇನಾದರೂ ಭಯಪಡ್ತಿದ್ದೀರೋ? ಅಗತ್ಯವಿಲ್ಲ. ನಿಮ್ಮ ಮೌನವೇ ಮಾತಾಡುತ್ತದೆ. ನೀವು ಶಾಂತತೆಯಿಂದ, ನಿಮ್ಮ ದೀರ್ಘ ಶಾಂತಿಯಿಂದ ಒಬ್ಬ ವ್ಯಕ್ತಿಯನ್ನು, ದೇವರ ಶ್ರೇಷ್ಠತೆಯನ್ನು ಗುರುತಿಸುವ ಹಾಗೆ ಮಾಡಬಲ್ಲಿರಿ. ನೀವು ದೀರ್ಘ ಶಾಂತಿಯುಳ್ಳವರಾಗಿರಿ. ಸಂಪೂರ್ಣ ವಿನಯವುಳ್ಳವರಾಗಿರಿ. ವಿನಯ ಮನಸ್ಸುಳ್ಳವರಾಗಿ ಇರಬೇಕು. ದೇವರ ಮಕ್ಕಳಾಗಿ ಅಹಂಕಾರಿಗಳಾಗಿರಬಾರ್ದು, ಗರ್ವಿಷ್ಠರಾಗಿರಬಾರ್ದು, ಅಹಂಭಾವದಿಂದಿರಬಾರ್ದು. ಯಾಕೆ ನಮಗೆ ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಬರುತ್ತೆ? ಯಾಕೆ ನಮಗೆ ನೊಂದುಕೊಳ್ಳುತ್ತೆ ನಮ್ಮ ಮನಸ್ಸು? ನಮ್ಗೆ ಯಾರಾದರೂ ಸೆಲ್ಫ್ ಮುಟ್ಟುವಾಗ, ನಮ್ಮ ಸ್ವಾರ್ಥತೆಯನ್ನು ಮುಟ್ಟುವಾಗ, ನಮ್ಮ ವೈಯಕ್ತಿಕ ವಿಷಯಕ್ಕೆ ಬೇರೆಯವರು ಬರುವಾಗ, ನಮ್ಮಲ್ಲಿರುವ ತಪ್ಪನ್ನು ಎತ್ತಿ ತೋರಿಸುವಾಗ ಮನಸ್ಸು ಚರ್ರನಂತೆ ಬಹಳಷ್ಟು ಜನರಿಗೆ. ವಿನಯ ಮನಸ್ಸುಳ್ಳಂಥವರು, ದೀನರಾಗಿರುವಂಥವರು ಪರವಾಗಿಲ್ಲ, ಇರೋ ವಿಷಯವೇ ಅಂದಿದ್ದಾರಲ್ಲವೇ? ಇರೋ ವಿಷಯವೇ ಇನ್ನಷ್ಟು ಹೆಚ್ಚು ಹೇಳಿದ್ದಾರೆ, ಪರವಾಗಿಲ್ಲ, ಹೌದಲ್ಲವೇ? ಸಂಪೂರ್ಣವಾದ ವಿನಯ. ಈ ವಿನಯ ಅಂದರೆ ಸಂಪೂರ್ಣವಾಗಿ ವಿಧೇಯರಾಗುವಂಥದ್ದಾಗಿದೆ. ಇನ್ನು ಅದಕ್ಕೆ ಯಾವ ಲಿಮಿಟ್ ಇಲ್ಲ. ಇವು ಅಮೂಲ್ಯವಾದ ಗುಣಗಳಾಗಿವೆ. ಯೇಸುವನ್ನು ಹಿಂಬಾಲಿಸುವಾಗ ನಾವು ಹೊಂದಬೇಕಾದವುಗಳಾಗಿವೆ. ಸಂಪೂರ್ಣ ವಿನಯದಿಂದಲೂ ಸಾತ್ವಿಕತ್ವ ಎನ್ನುವಂತಹ ಮಾತಿಗೆ
ಸಹನೆ, ತಾಳ್ಮೆ, ಪ್ರೀತಿ, ಕ್ಷಮಾಪಣೆ, ದೀರ್ಘಶಾಂತಿ ಇವೆಲ್ಲವುಗಳನ್ನು ಸೇರಿಸಿ ಮಿಕ್ಸ್ ಮಾಡುವುದಾದರೆ ಅದು ದೀರ್ಘಶಾಂತಿ ಆಗ್ತದೆ, ಅದು ಸಾತ್ವಿಕತ್ವ ಆಗ್ತದೆ. ಸಾತ್ವಿಕತ್ವ ಅನ್ನುವಾಗ ಎಲ್ಲಾ ಗುಣಲಕ್ಷಣಗಳು ಉತ್ತಮವಾದ ಕ್ರಿಸ್ತನ ಗುಣಲಕ್ಷಣಗಳನ್ನು ಹೊಂದಿದ ವ್ಯಕ್ತಿಯಾಗಿರುತ್ತಾನೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯಾಳುತ್ವ, ಒಳ್ಳೆಯತನ, ನಂಬಿಕೆ, ಸ್ವನಿಯಂತ್ರಣ, ಇವೆಲ್ಲ ಸಾತ್ವಿಕತ್ವ, ಸ್ವನಿಯಂತ್ರಣ ಇವೆಲ್ಲವೂ ಕೂಡ ಆತ್ಮಫಲವೇನೆಂದು ನೋಡ್ತೇವಲ್ಲವೇ? ಒಬ್ಬ ವ್ಯಕ್ತಿ ಕ್ರಿಸ್ತನನ್ನು ಹಿಂಬಾಲಿಸುವಾಗ, ಫಲಿಸುವಾಗ ನಮ್ಮ ಜೀವಿತದಲ್ಲಿ ಬರಬೇಕಾದ ಅಮೂಲ್ಯವಾದ ಲಕ್ಷಣಗಳಾಗಿವೆ. ಸಾತ್ವಿಕತ್ವದಿಂದ ನಡೆದುಕೊಳ್ಳಬೇಕು. ಯೇಸು ಹೇಳಿದರಲ್ಲವೇ, ಎಲೆ ಕಷ್ಟಪಟ್ಟು ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ನೊಗ ಹೊತ್ತಿಕೊಂಡು ನನ್ನಿಂದ ಕಲಿತುಕೊಳ್ಳಿರಿ. ನಾನು ದೀನ ಮನಸ್ಸುಳ್ಳವನು, ಸಾತ್ವಿಕನೂ ಆಗಿದ್ದೇನೆ, ನನ್ನ ನೊಗವು ಹಗುರವಾಗಿದೆ. ಯೇಸು ಕ್ರಿಸ್ತನು ತನ್ನ ಬಳಿಗೆ ಬಂದು ಕಲಿತುಕೋ ಅನ್ನುತ್ತಿದ್ದಾರೆ. ಅಂದರೆ ದೀನ ಮನಸ್ಸು ಅಂದರೆ ಏನು? ಸಾತ್ವಿಕರಾಗಿ ಹೇಗಿರೋದೆಂದು ಒಬ್ಬ ವ್ಯಕ್ತಿ ಯೇಸುವಿನೊಂದಿಗೆ ನಡೆಯುತ್ತಿರುವಾಗ ತನ್ನ ಬಲಹೀನತೆಗಳನ್ನು ಗುರುತಿಸುತ್ತಾ ಸಹನೆಯನ್ನು, ತಾಳ್ಮೆಯನ್ನು, ನಂಬಿಕೆಯನ್ನು, ಪ್ರೀತಿಯನ್ನು ಕಲಿತುಕೊಳ್ಳುವವನಾಗಿರುತ್ತಾನೆ. ಒಂದೇ ದಿನದಲ್ಲಿ ಬರುವ ವರಗಳಲ್ಲ ಇವು, ಇದು ಫಲವಾಗಿದೆ. ಯೇಸುವಿನಲ್ಲಿ ನೆಲೆಗೊಂಡಿರುವಾಗ, ಯೇಸುವಿನೊಂದಿಗೆ ಸಹವಾಸ ಮಾಡುವಾಗ ಹೀಗೆ ಫಲಿಸುತ್ತೇವೆ. ಅನುದಿನವೂ ನಿಮಗೆ ಈ ರೀತಿ ಅನುದಿನದ ಧ್ಯಾನ ಒದಗಿಸುತ್ತಿದ್ದೇವಲ್ಲವೇ? ವಾಕ್ಯವನ್ನು ನೀವು ಸೆಳೆದುಕೊಳ್ತಾ ಇದ್ದೀರಿ, ಕೇಳುತ್ತಾ ಇದ್ದೀರಿ, ಮನಸ್ಸಿನಲ್ಲಿ ಸ್ವೀಕರಿಸಿಕೊಳ್ತಾ ಇದ್ದೀರಿ, ತಿದ್ದುಕೊಳ್ತಾ ಇದ್ದೀರಿ. ನಿಮಗೆ ಗೊತ್ತಾಗಲಾರದಂತೆಯೇ ನಿಮ್ಮಲ್ಲಿ ಮಾರ್ಪಡುವಿಕೆ ಉಂಟಾಗ್ತಿದೆ ಎಂಬ ಸಂಗತಿ ನೀವು ಗುರುತಿಸ್ತಾ ಇದ್ದೀರಿ. ಕೆಲವೊಂದು ಸಾರಿ ನಮ್ಮಲ್ಲಿ ಉಂಟಾಗುವ ಮಾರ್ಪಡುವಿಕೆ ನಾವು ಗುರುತಿಸದಿದ್ದರೂ ನಮ್ಮ ಎದುರುಗಡೆ ಇದ್ದವರು ಗುರುತಿಸುತ್ತಾರೆ. ಇದಕ್ಕಿಂತ ಮುಂಚೆ ಕೋಪಗೊಳ್ತಾ ಇದ್ರು, ಈಗ ಯಾಕೆ ಕೋಪಗೊಳ್ತಾ ಇಲ್ಲ? ಇದಕ್ಕಿಂತ ಮುಂಚೆ ಪ್ರತಿಯೊಂದಕ್ಕೂ ನಾನು ಅನ್ತಾ ಇದ್ರು, ಈಗ ಬಹಳ ಸೌಮ್ಯವಾಗಿ ಅರ್ತಿದ್ದಾರಲ್ಲವೇ? ಇದಕ್ಕಿಂತ ಮುಂಚೆ ಇವರು ಬಹಳ ಆತುರ ಪಡ್ತಿದ್ರು, ಈಗ ಬಹಳ ನಮ್ರತೆಯಿಂದಿದ್ದಾರೆಂದು ನಿಮ್ಗೆ ಯಾರಾದರೂ ಹೇಳ್ತಿದ್ದಾರೋ? ಹೇಳ್ತಿರೋದಾದ್ರೆ ನಿಮ್ಮಲ್ಲಿ ಮಾರ್ಪಡುವಿಕೆ ಬರ್ತಿದೆ ಎಂದರ್ಥ. ಕರ್ತನ ವಾಕ್ಯ ಕೇಳ್ತಿರುವಾಗ, ಮೊಳಕಾಲೂರಿ ಪ್ರಾರ್ಥಿಸುವಾಗ ನಮ್ಮ ಜೀವಿತದಲ್ಲಿ ರೂಪಾಂತರದ ಅನುಭವ ಹೊಂದಿಕೊಳ್ತೇವೆ. ಕರ್ತನ ಕರೆಗೆ ತಕ್ಕಂತೆ ನಾವು ಬದುಕಬೇಕಾದಾಗ ದೀರ್ಘ ಶಾಂತಿಯಿಂದ, ಸಂಪೂರ್ಣ ವಿನಯದಿಂದ, ಸಾತ್ವಿಕತ್ವದಿಂದ ನಡೆದುಕೊಳ್ಳಬೇಕೆಂದು ಕ್ರಿಸ್ತನ ನಿಮಿತ್ತ ಸೆರೆಯವನಾದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂದು ಪೌಲ ಭಕ್ತನು ತಾನು ಸಂಪಾದಿಸಿರುವ ಆತ್ಮಗಳಿಗೆ ಹೇಳ್ತಿದ್ದಾನೆ. ನೀವು ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡಬೇಕು, ಕ್ರಿಸ್ತನ ಪ್ರತಿನಿಧಿಗಳನ್ನಾಗಿ ಮಾರ್ಪಡಬೇಕು, ಕ್ರಿಸ್ತನನ್ನು ಮಹಿಮೆಪಡಿಸುವವರಾಗಿ ಇರಬೇಕು, ಕ್ರಿಸ್ತನ ಹಾಗೆ ನೀವು ಜೀವಿಸಬೇಕು ಎಂಬ ಆಸೆ ಉಳ್ಳವನಾಗಿದ್ದನು. ಅದಕ್ಕೆ ಪ್ರಿಯರೇ, ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಟೆಲಿವಿಷನ್ ಸೇವೆ ಆಗಿರ್ಬೋದು, ಚರ್ಚ್ ಮಿನಿಸ್ಟ್ರಿ ಆಗಿರ್ಬೋದು, ಯಾಕೆ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೇವೆ ಗೊತ್ತಾ? ಒಂದು ಆತ್ಮ ರಕ್ಷಣೆ ಹೊಂದಿದ್ದಕ್ಕೆ ಕೆಲಸ ಮುಗಿಲಿಲ್ಲ ಪ್ರಿಯರೇ. ಆ ವ್ಯಕ್ತಿಯನ್ನು ತಿದ್ದು ಸರಿಯಾದ ಮಾರ್ಗದಲ್ಲಿ ನಡೆಸುವ ಅಗತ್ಯ ಎಷ್ಟೋ ಇದೆ. ದೇವರ ವಾಕ್ಯದಲ್ಲಿ ನಡೆಸುವ ಅಗತ್ಯತೆ ಇದೆ. ಪ್ರತಿಯೊಂದು ದೇವರ ಮಾತು ನಮ್ಮನ್ನು ಸ್ಥಿರಪಡಿಸುತ್ತವೆ, ನಮ್ಮನ್ನು ಬಲಪಡಿಸುತ್ತವೆ, ನಮ್ಮನ್ನು ಆಧರಿಸುತ್ತಿವೆ, ನಮ್ಮ ನಂಬಿಕೆಯನ್ನು ಅಭಿವೃದ್ಧಿಪಡಿಸುತ್ತಿವೆ. ಈ ಕೆಲವು ನಿಮಿಷಗಳ ಧ್ಯಾನ ಸಾಕಾಗುವುದಿಲ್ಲ. ಈ ದಿನವಿಡೀ ಈ ವಾಕ್ಯವನ್ನು ನೀವು ಧ್ಯಾನಿಸುವವರಾಗಿರಿ. ಈ ದಿನ ಕಲಿತ ಅಮೂಲ್ಯವಾದ ಪಾಠ ಮತ್ತೊಮ್ಮೆ ನೆನೆಸಿಕೊಳ್ಳಿ. ಸಮಾಧಾನ, ಐಕ್ಯತೆ, ಪ್ರೀತಿ, ವಿನಯ, ಸಾತ್ವಿಕತ್ವ, ದೀರ್ಘಶಾಂತಿ ನಮಗೆ ದಯಪಾಲಿಸೆಂದು ದೇವರಿಗೆ ಹೇಳಬೇಕು. ಯಾವ್ಯಾವು? ಐಕ್ಯತೆ, ಸಮಾಧಾನ, ಪ್ರೀತಿ, ದೀರ್ಘಶಾಂತಿ, ವಿನಯ, ಸಾತ್ವಿಕತ್ವ ನನ್ನ ಜೀವಿತದಲ್ಲಿ ಕಾಣಿಸಿಕೊಳ್ಳುವ ಹಾಗೆ ನನ್ನನ್ನು ತಿದ್ದಿ ಸರಿಪಡಿಸು ಎಂದು ದೇವರಿಗೆ ಕೇಳಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯೇಸುವನ್ನು ನಂಬಿದ್ದೇವೆಂದು ಹೇಳುತ್ತಾ ಯೇಸು ನಮ್ಮನ್ನು ಆಶೀರ್ವದಿಸಿದ್ದಾರೆ ಎಂದು ಸಾಕ್ಷಿ ಕೊಡುತ್ತಿರುವಂತಹ ನಾವು ನಮ್ಮ ಬದುಕಿನಲ್ಲಿ ಎಷ್ಟರ ಮಟ್ಟಿಗೆ ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಟ್ಟಿದ್ದೇವೆ ಎಂದು ಗುರುತಿಸಲು ಸಭೆಯಾಗಿ ನಾವೆಲ್ಲರೂ ದೇವಾಲಯದಲ್ಲಿ ಕೂಡಿ ಬರುವಾಗ, ಉಪವಾಸವಿದ್ದು ಪ್ರಾರ್ಥಿಸುತ್ತಿರುವಾಗ ಒಬ್ಬರ ವಿಷಯದಲ್ಲಿ ಒಬ್ಬರು ದೀರ್ಘಶಾಂತಿಯುಳ್ಳವರಾಗಿ, ಸಹನೆಯುಳ್ಳವರಾಗಿ, ಐಕ್ಯತೆಯುಳ್ಳವರಾಗಿ, ವಿನಯದಿಂದ, ನಂಬಿಕೆಯಿಂದ, ಸಾತ್ವಿಕವಾದ ಮನಸ್ಸಿನಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಒಬ್ಬರಿಗೋಸ್ಕರ ಒಬ್ಬರು ವಿಶ್ವಾಸ, ನಂಬಿಕೆಯುಳ್ಳವರಾಗಿ ಜೀವಿಸಲು ಈ ಲೋಕಕ್ಕೆ ನಾವು ಬೆಳಕಾಗಿರಲು ಸಹಾಯ ಮಾಡಿರಿ. ನಿಮ್ಮೊಂದಿಗೆ ನಡೆಯುತ್ತಿರುವಾಗ ನಿಮ್ಮಂತೆ ಮಾರ್ಪಡುವ ಆಸೆ, ನಿಮ್ಮ ಹೆಜ್ಜೆ ಜಾಡಿಯಲ್ಲಿ ನಿಮ್ಮ ರಾಜ್ಯ ಸೇರುವವರೆಗೂ ನಿಮ್ಮನ್ನು ಹಿಂಬಾಲಿಸುವ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.
ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಮನವಿಗಳನ್ನೆಲ್ಲ ಪರಿಶೀಲಿಸಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ, ತಪ್ಪದೆ ದೇವರು ನಮ್ಮೆಲ್ಲರಿಗೂ ಪ್ರತಿಫಲ ಕೊಡ್ತಾರೆ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಾವು ಕ್ರಿಸ್ತನ ಹಾಗೆ ಜೀವಿಸಬೇಕೆಂಬ ಆಸೆ, ಈ ಅಮೂಲ್ಯವಾದ ಗುಣಲಕ್ಷಣಗಳನ್ನು ಹೊಂದಿ ಲೋಕದಲ್ಲಿ ಇರುವವರ ಹಾಗಿರದೆ ಪ್ರತ್ಯೇಕಪಡಿಸಲ್ಪಟ್ಟ ಜನಾಂಗವಾಗಿ ಆತನ ಸಾಕ್ಷಿಯಾಗಿ ಜೀವಿಸೋಣ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಈ ದಿನ ಉಪವಾಸ ಪ್ರಾರ್ಥನೆ ನಿಮ್ಮ ಸಭೆಗಳಿಗೆ ದಯಮಾಡಿ ಹೋಗಿ ಆ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರಿ, ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.